ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ದೀಪಾವಳಿ ಹಬ್ಬ ಪ್ರಾರಂಭವಾಗ್ತಾ ಇದೆ. ಅಂದರೆ ಇವತ್ತು ನೀರನ್ನು ತುಂಬುವಂಥ ಹಬ್ಬ. ಇವತ್ತಿನ ವಿಶೇಷತೆ ಏನು, ನೀರು ತುಂಬೋದು ಅಂದರೆ ಏನು, ಯಾವ ರೀತಿಯಾಗಿ ತುಂಬಬೇಕು, ಇದೆಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ. ಅದರ ಜೊತೆಗೆ ಇನ್ನು 3 ದಿನಗಳ ಕಾಲ ದೀಪಾವಳಿಯ ವಿಶೇಷ ಹಬ್ಬವನ್ನು ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ. ಆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ಶಾಸ್ತ್ರಿಗಳ ಹತ್ರ ತಿಳ್ಕೊಳ್ತಾ ಹೋಗೋಣ. ಇದೀಗ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತಿನಿಂದ ದೀಪಾವಳಿ ಪ್ರಾರಂಭವಾಗ್ತಾ ಇದೆ. ಅಂದರೆ ಇವತ್ತು ನೀರನ್ನು ತುಂಬುವಂಥ ಹಬ್ಬ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಿಯಚ್ಯುತಾಂ ಭರತ ಅಮರಜ್ಯೋತಿಷ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ತಿಳಿಯುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಂಡ್ಬಿಡೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ತ್ರಯೋದಶಿ, ಇದನ್ನು ಧನ್ತೇರಸ್ ಅಂತ ಕರೀತಾರೆ, ಧನತ್ರಯೋದಶಿ ಅಂತ ಕರೀತಾರೆ, ಮತ್ತು ನೀರು ತುಂಬುವ ಹಬ್ಬ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ನೀರು ತುಂಬುವ ಹಬ್ಬ ಅಂತ. ನೀರು ತುಂಬೋದು ಅಂತಂದರೆ ವಸ್ತುತಃ ಹೊಸ ದೀಪಾವಳಿ ಅಂತಂದರೆ ಹೊಸ ಬೆಳಕಿನೊಂದಿಗೆ, ಹೊಸ ಅರಿವಿನೊಂದಿಗೆ ಹೊಸ ಪ್ರಯಾಣ ಶುರು ಮಾಡ್ತಕ್ಕಂಥದ್ದು ಅಂತ. ಅದು ಎಲ್ಲಿಂದ ಪ್ರಾರಂಭವಾಗುತ್ತೆ? ಅಭ್ಯಂಗ ಸ್ನಾನದಿಂದ ಪ್ರಾರಂಭವಾಗುತ್ತೆ. ಈ ದಿವಸ ಎಲ್ಲ ಹಿಂದೆಲ್ಲ ಹಳ್ಳಿಗಳಲ್ಲಿ ಈ ಹೊತ್ತಿಗೂ ಇದೆ ಆ ಹಂಡೆ ಬಾನಿ. ಆ ಹಂಡೆಯನ್ನು ಚೆನ್ನಾಗಿ ಹುಣಸೆ ಹಣ್ಣಿನಲ್ಲಿ ಚೆನ್ನಾಗಿ ತಿಕ್ಕಿ, ಚೆನ್ನಾಗಿ ತೊಳೆದು, ಅದಕ್ಕೆ ಅಲಂಕಾರವನ್ನು ಮಾಡಿ, ಅದಕ್ಕೆ ಪೂಜೆಯನ್ನು ಮಾಡಿ, ಹೊಸ ನೀರನ್ನು ತುಂಬಿಸಿ ಅಭ್ಯಂಗ ಸ್ನಾನ ಅಂತ. ಚತುರ್ದಶಿ ದಿವಸ ಅಭ್ಯಂಗ ಇರ್ತದೆ. ಈ ದಿವಸವೇ ಬಂದಿದೆ ಅದು. ಹೀಗಾಗಿ ನೀರು ತುಂಬೋದ್ರ ಜೊತೆಗೆ ಸ್ನಾನವನ್ನು ಮಾಡಬೇಕು ಅಂತ. ಅಭ್ಯಂಗ ಸ್ನಾನ ಅನ್ನೋದು ತುಂಬ ಮುಖ್ಯವಾದದ್ದು. ಅದು ಆಯುರ್ವೇದ ದೃಷ್ಟಿಯಿಂದ ಶರೀರಕ್ಕೆ ಒಂದು ಪುಷ್ಟಿಯನ್ನು, ಕಾಂತಿಯನ್ನು ತುಂಬಿಕೊಡುತ್ತೆ ಅಂತ. ಅಭ್ಯಂಗ ಸ್ನಾನ ಈ ದಿವಸವೂ ಇದೆ, ನಾಳೆಯೂ ಹೇಳಿದೆ, ದೀಪಾವಳಿ ದಿವಸವೂ ಮಾಡಬೇಕು ಅಂತ ಇದೆ. ರಂಗಪ್ರಿಯ ಸ್ವಾಮಿಗಳು ತುಂಬ ಚೆನ್ನಾಗಿ ಹಬ್ಬ ಹರಿದಿನಗಳಲ್ಲಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ಯಾವ ರೀತಿ ಇರಬೇಕು ನಮ್ಮ ಮನಸ್ಸು, ಇದನ್ನೆಲ್ಲ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಸಾಧ್ಯವಾದವರು ಓದೋದ್ರಿಂದ ಏನಾಗುತ್ತೆ, ನಿಮಗೆ ಹೊಸ ವಿಚಾರಗಳು, ನಾನು ಹೇಳೋದಿಲ್ಲ ಸ್ವಲ್ಪ ಸ್ವಲ್ಪ, ಯಾಕಂದರೆ ಕಾಲದ ಮಿತಿ ಇಷ್ಟೇ ಇದೆ. ಓದ್ಕೊಳ್ಳೋರಿಗೆ ತುಂಬ ವಿಸ್ತಾರವಾಗಿದೆ. ಅದು ಓದ್ಕೊಂಡಾಗ ಏನಾಗುತ್ತೆ, ಹಬ್ಬಕ್ಕೆ ಈ ದೃಷ್ಟಿಕೋನ ಇದೆಯಪ್ಪ ಈ ಹಬ್ಬದ ಹಿಂದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಲವಾರಿದ್ದಾವೆ ಹಬ್ಬ ಹರಿದಿನಗಳ ಬಗ್ಗೆ ಇರತಕ್ಕಂಥದ್ದು. ಇರಲಿ, ಸ್ವಲ್ಪ ಎಲ್ಲದರಲ್ಲೂ ಸಂಗ್ರಹ ಮಾಡಿ ನಾನು ಹೇಳ್ತಾ ಇದ್ದೀನಿ. ಬರೀ ಓದೋದಷ್ಟೆಲ್ಲ ಅನುಭವಕ್ಕೂ ಬರಬೇಕು. ಅಭ್ಯಂಗ ಸ್ನಾನ ಮಾಡಿ ಅಂದರೆ ಮುಗೀತಾ? ನೀವು ಮಾಡಬೇಕು. ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು, ಸಾಮಾನ್ಯವಾಗಿ ಯುಗಾದಿಯಲ್ಲಿ, ಈಗ ದೀಪಾವಳಿಯಲ್ಲಿ ಇದನ್ನು ಯಮದಂಷ್ಟ್ರ ಅಂತ ಕರೀತಾರೆ. ಯಮನ 2 ಕೋರೆ ಹಲ್ಲುಗಳಂತೆ, ಶರದ್ ಋತು ಮತ್ತು ಆ ಒಂದು ವಸಂತ ಋತು. ಅಲ್ಲಿ ಸಾಮಾನ್ಯವಾಗಿ ಋತುಚಕ್ರ ಪರಿವರ್ತನೆಯಾಗುತ್ತೆ, ಕಾಲ ಬದಲಾಗುತ್ತೆ. ಇಷ್ಟು ದಿವಸ ಇದ್ದ ಮಳೆ ಹೋಗಿ ಈಗ ಒಂದು ಹೊಸ ಕಾಲ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಆರೋಗ್ಯ ಹಾನಿಯಾಗೋ ಸಾಧ್ಯತೆ ಹೆಚ್ಚು. ಆಗಲೂ ಅಷ್ಟೇ, ಬಿಸಿಲೆಲ್ಲ ಹೋಗಿ ಮತ್ತೆ ವಸಂತ, ಆ ಬಿಸಿಲಿಗೆ ಪ್ರವೇಶ ಆಗ್ತೀವಿ ಗ್ರೀಷ್ಮ ವಸಂತ ಸಂದರ್ಭದಲ್ಲಿ. ಈ ತಂಪೆಲ್ಲ, ಶಿಶಿರವೆಲ್ಲ ಕಳೆದು ಆ ಸಂದರ್ಭದಲ್ಲೂ ಆರೋಗ್ಯ ಹಾಳಾಗೋ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ ಯಮನ 2 ಕೋರೆ ಹಲ್ಲುಗಳು ಅಂತ ವಿಭಾಗಿಸಿದ್ದಾರೆ. ಒಂದು ಶರದ್ ಋತುವಿನ ಕೋರೆ ಹಲ್ಲು, ಒಂದು ವಸಂತದ ಕೋರೆ ಹಲ್ಲು ಅಂತ. ಯಮನ ಕೋರೆ ಹಲ್ಲು ಅವುಗಳಿಗೆ ಸಿಕ್ಕಾಕೋಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸ್ನಾನ, ಮೈಗೆ ಎಣ್ಣೆ ಹಚ್ಕೊಳ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು, ಮತ್ತು ಇವುಗಳೆಲ್ಲ ಆರಾಧನೆಯಿಂದ ಇಲ್ಲಿ ಬೆಳಕಿನ ಆರಾಧನೆ. ಬೆಳಕು ಯಾರಪ್ಪ ಅಂದರೆ ಜಗಚ್ಚಕ್ಷುವಾದ ಸೂರ್ಯ, ಆರೋಗ್ಯಂ ಭಾಸ್ಕರಾದಿಚ್ಛೇದ ಅಂತ ಹೇಳ್ತೀವಿ. ಹೀಗಾಗಿ ಸೂರ್ಯ ಪ್ರಾರ್ಥನೆಯಿಂದ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಆರೋಗ್ಯ ಸದೃಢವಾಗುತ್ತೆ ಅನ್ನೋದು ಇದರ ಮೂಲ. ಇನ್ನು ಈ ಹೊತ್ತಿನ ವಿಚಾರಕ್ಕೆ ಬಂದರೆ, ಈ ದೀಪಾವಳಿ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಮನೆ ತುಂಬಿಕೊಳ್ಳುವ ಹಬ್ಬ. ಧನತ್ರಯೋದಶಿ, ಧನ ಇದೆ ಅದರಲ್ಲಿ. ಮತ್ತು ಇದನ್ನು ಮತ್ತು ನಾಳೆ ಪ್ರತಿಪತ್ತು ನಾಳೆ ಅಮಾವಾಸ್ಯೆ ದಿವಸ ಏನಿದೆ, ಲಕ್ಷ್ಮೀ ಪೂಜೆ ಇದೆ.
ಇನ್ನು ದೀಪಾವಳಿ ಮೊದಲನೇ ದಿವಸ ಅದನ್ನು ಕುಬೇರ ಪ್ರತಿಪತ್ತು ಅಂತ ಕರೀತಾರೆ, ಅಲ್ಲೂ ಕುಬೇರ. ಅಂತೂ ಈ ಹಬ್ಬದ ಸಂಪೂರ್ಣವಾಗಿ ಏನಪ್ಪ ಹೇಳಿದೆ ಅಂತಂದರೆ ಹಣ ಹಣ ಹಣ, ಹಣಕ್ಕಾಗಿ ಇರತಕ್ಕಂಥ ಹಬ್ಬವಾಗಿದೆ. ವ್ಯಾಪಾರಿಗಳ ಹಬ್ಬ ಇದು. ಹಿಂದೆಲ್ಲ ವ್ಯಾಪಾರಿಗಳು ನೌಕಾಯಾನ ಮುಗಿತಾ ಇತ್ತು, ಮಳೆಗಾಲದಲ್ಲಿ ಪ್ರಯಾಣ ವ್ಯಾಪಾರ ಅಷ್ಟಾಗಿರ್ತಾ ಇರಲಿಲ್ಲ. ಈ ಹೊತ್ತಿನಿಂದ ಹೊಸ ಪ್ರಯಾಣ, ಹೊಸ ಲೆಕ್ಕಪತ್ರಗಳನ್ನು ಬರೆದಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಅಮಾವಾಸ್ಯೆಯಲ್ಲಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಹೊಸ ಲೆಕ್ಕಾಚಾರ. ಈ ಹೊತ್ತಿಗೂ ಅಲ್ಲೆಲ್ಲ ಉತ್ತರ ಪ್ರದೇಶದ ಕಡೆಗೆ ದೀಪಾವಳಿ ಅಲ್ಲೆಲ್ಲ ಮುಂಚೆ ದೀಪಾವಳಿ ಹೊಸ ವರ್ಷ ಅವರಿಗೆ. ಹೀಗಾಗಿ ದೀಪಾವಳಿ ದಿವಸದಿಂದ ಅಲ್ಲಿ ನರಕಾಸುರ ಇದ್ನಲ್ಲ, ಎಲ್ಲಿದ್ದ? ನಮ್ಮ ಈಗಿನ ಬಿಹಾರದ ಪ್ರಾಂತ್ಯ ಏನಿದೆ, ಉತ್ತರ ಪ್ರದೇಶದ ಪ್ರಾಂತ್ಯ, ಅಲ್ಲೇ ಇದ್ದಂಥವನು ಯಾರು? ಈ ನರಕಾಸುರ. ನರಕಾಸುರನ ಸಂಹಾರ ಕೃಷ್ಣನಿಂದ ಆಯಿತು. ನರಕಾಸುರ ಅಂತಕ್ಕಂಥ ಎಲ್ಲ ವ್ಯಾಪಾರಿಗಳ ಈ ಏನು ಲೆಕ್ಕಪತ್ರಗಳೆಲ್ಲ ಇದ್ದು ಅವನ ಹತ್ರ ಇದ್ವು, ಪಾಪ ಸೇರ್ಕೊಂಡ್ಬಿಟ್ಟಿತ್ತು. ಜರಾಸಂಧ ಹಾಗೂ ನರಕಾಸುರ ಇವರಿಬ್ಬರು ಏನು ಸಾಮಾನ್ಯದವರಲ್ಲ, ಮಹಾ ಕ್ರೂರಿಗಳು. ಒಬ್ಬರು ಎಲ್ಲ ರಾಜರ ಹೆಣ್ಣುಮಕ್ಕಳನ್ನ ಸೆರೆ ಹಿಡಿದಿದ್ದಾದರೆ ಇನ್ನೊಬ್ಬ ಎಲ್ಲ ರಾಜರ ಯುವರಾಜರನ್ನು ಸೆರೆ ಹಿಡಿದಿದ್ದಂಥವನು. ಹೀಗಾಗಿ ಅವರಿಬ್ಬರಿಗೂ ಮೋಕ್ಷ ಆಯಿತು ಬಿಡಿ. ಅಂತೂ ಆ ದಿವಸ ಅದು ಹಾಗಾಗಿ ಲೆಕ್ಕಪತ್ರಗಳೆಲ್ಲ ಆ ಹೊತ್ತಿನಿಂದ ಪ್ರಾರಂಭವಾಯಿತು. ಹಾಗಾಗಿ ಲಕ್ಷ್ಮೀ ಹಬ್ಬ ಹೊಸ ಲೆಕ್ಕ ಶುರುವಾಗ್ತಾ ಇದೆ ಈ ದಿವಸದಿಂದ. ಇನ್ನು ನರಕ ಕಳೆದು ಹೋಯಿತು. ನರಾನ್ ಕಾಯತೀತಿ ನರಕಾಹ ಅಂತ. ನರಕಾಸುರನ್ನ ಅದರ ಅರ್ಥ ಏನಪ್ಪ ಅಂದರೆ ದುಃಖವನ್ನು, ನರರಿಗೆ ಬಂದಂತಹ ದುಃಖವನ್ನು ಅಳಿಸಿ ಹಾಕ್ತಕ್ಕಂಥದ್ದು ಅಂತ. ಆ ರೀತಿಯಲ್ಲಿ ನರಕಾಸುರನ ವಧೆಯನ್ನು ನಾವು ಕಾಣ್ತೀವಿ. ಈ ದಿವಸ ತ್ರಯೋದಶಿ ದಿವಸವೇ ಯಮದೀಪ ಅನ್ನೋದನ್ನು ಇಡಬೇಕು ಅಂತಿದೆ. ದೀಪ ಬೆಳಗ್ತಕ್ಕಂಥದ್ದು ಇಲ್ಲಿ ದೀಪಾವಳಿ. ಅವಲಿ ಅಂದರೆ ಸಾಲು ಅಂತ, ದೀಪ ಅಂದರೆ ನಿಮಗೆ ಗೊತ್ತೇ ಇದೆ, ಅದು ದೀಪ ಪ್ರಣತೆ, ಅದರ ಸಾಲುಗಳು ಅಂತ. ಹಬ್ಬದ ಸಾಲು ಹೌದು, ದೀಪಗಳ ಸಾಲು ಹೌದು. ಇದು ಈ ಹೊತ್ತಿನಿಂದ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ್ವಿನಶ್ಯತಿ ಅಂತ ಹೇಳುತ್ತೆ. ತ್ರಯೋದಶ್ಯಾಂ ನಿಶಾಮುಖೇ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ್ವಿನಶ್ಯತಿ ಅಂತ ಶಾಸ್ತ್ರದಲ್ಲಿ ಒಂದು ಆಧಾರವನ್ನು ಮಾಡಿದ್ದಾರೆ. ಈ ದಿವಸದಿಂದ ನಿತ್ಯವೂ ಕೂಡ ಯಮದೀಪವನ್ನು ಹೊರಗಡೆ ನಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಮುಂದೆ ಒಂದು ಜಗುಲಿ ಥರ ಇರ್ತಾಯಿತ್ತು ಮುಂಚೆ ಎಲ್ಲ, ಅಲ್ಲಿ ಆ ಯಮದೀಪವನ್ನು ಇಡಬೇಕು. ಅಥವಾ ಮನೆಯ ಮೇಲ್ಗಡೆ ಕೆಲವರು ಯಮದೀಪವನ್ನು ಇರ್ತಕ್ಕಂಥದ್ದು. ಇದನ್ನು ಇಟ್ಟರೆ ಆರೋಗ್ಯ ಸದೃಢವಾಗುತ್ತೆ, ಯಮನ ಬಾಧೆ ನಮಗಿರೋದಿಲ್ಲ ಅನ್ನೋದು ಒಂದು. ಇನ್ನೂ ಒಂದಿದೆ ಇದಕ್ಕೆ. ಏನು ಇಷ್ಟು ಕಾಲ ಪಿತೃದೇವತೆಗಳು ನಮ್ಮ ಬಂದು ಹರಸಿ ಹೋದರೋ ಈಗಲೂ ಇದೆ. ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು, ಕಾರ್ತೀಕದಲ್ಲೂ ಅಂತಲೂ ಇದೆ. ಅಂಥೂ ಆಗ ಏನು ನಮಗೆ ಭಾದ್ರಪದ ಮಾಸದಲ್ಲಿ ಬಂದಂತಹ ಪಿತೃದೇವತೆಗಳು ಇಲ್ಲಿವರೆಗೂ ನಡೀತಾ ಇತ್ತು. ಈ ಹೊತ್ತು ಅಲಾತ ಭ್ರಮಣ ಅಂದರೆ ತಿರುಗ್ತಕ್ಕಂಥ ಒಂದು ಕೊಳ್ಳಿ, ಆ ಕೊಳ್ಳಿಯನ್ನು ನೆಡಬೇಕು. ನಾವು ಏನು ನಕ್ಷತ್ರ, ದೀಪ ನಕ್ಷತ್ರ ಅಂತಾರಲ್ಲ, ಮನೆಯ ಮೇಲೆ ಒಂದು ಸ್ಟಾರನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ. ಈಗ ಅದು ಇದಾಗಿದೆ, ಏನು ಆಧುನಿಕ ಎಲ್ಲ ಈ ಲೈಟ್ ಬೆಳಗೋದಾಗಿದೆ. ಹಿಂದೆ ಹಾಗಿರಲಿಲ್ಲ, ಒಂದು ಕೊಳ್ಳಿಯನ್ನು ಬೆಳಗಿಸೋದಾಗಿತ್ತು, ಕೊಳ್ಳಿ ಚಕ್ರವನ್ನು ತಿರುಗಿಸೋದು. ಅದನ್ನು ಕೊಳ್ಳಿ ತೋರಿಸೋದ್ರಿಂದ ಬಂದ ಪಿತೃದೇವತೆಗಳಿಗೆ ಒಂದು ಮಾರ್ಗ, ವಾಪಸ್ ಮತ್ತೆ ಹೋಗಲಿಕ್ಕೆ ಅವರವರ ಸ್ಥಾನವನ್ನು ಯಥಾಸ್ಥಾನ ಸೇರಲಿಕ್ಕಾಗಿ ದೀಪ ತೋರಿಸ್ತಕ್ಕಂಥದ್ದು ಅಂತ. ಆ ದೃಷ್ಟಿಯಲ್ಲಿ ದೀಪವನ್ನು ಬೆಳಗ್ತಕ್ಕಂಥದ್ದಿದೆ. ಹೀಗೆ ಹಲವು ಅಂಶಗಳು ಸೇರಿಕೊಂಡಿದೆ ಇದರಲ್ಲಿ. ಈ ದಿವಸ ತ್ರಯೋದಶಿ ದಿವಸ ನೀರು ತುಂಬಿ, ಈ ದಿವಸ ಅಭ್ಯಂಗ ಸ್ನಾನವೂ ಇರೋದರಿಂದ ಈ ದಿವಸ ಅಭ್ಯಂಗ ಸ್ನಾನ ಮಾಡಿ ನಾವು ಶುಚಿಯಾಗಬೇಕು. ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಶುಚಿ, ಮನೆ ಅಲಕ್ಷ್ಮೀ ನಿವಾರಣಾರ್ಥ ಮಹಾಲಕ್ಷ್ಮಿ ಪೂಜೆ. ಯಾಕೆ ಅಮಾವಾಸ್ಯೆಯಲ್ಲಿ ಅಂತಂದರೆ, ಅಲಕ್ಷ್ಮಿ ಅಂದರೆ ಕೊಳಕನ್ನು ನಿವಾರಣೆ ಮಾಡಿಕೊಳ್ಳದೆ ಇದ್ದರೆ ಸಂಪದ್ ಲಕ್ಷ್ಮಿ ಹೇಗೆ ಬರ್ತಾಳೆ? ಹೀಗಾಗಿ ಮನೆ ಚೊಕ್ಕಟಾಗಬೇಕು, ಮೈ ಚೊಕ್ಕಟಾಗಬೇಕು, ಮನಸ್ಸು ಚೊಕ್ಕಟಾಗಬೇಕು. ಹೀಗೆ ಅಂತೂ ಶುಚಿಗಾಗಿ ಇರತಕ್ಕಂಥ ತ್ರಯೋದಶಿ ದಿವಸ. ಹೀಗಾಗಿ ಆ ಶುಚಿ ನಿಮಿತ್ತ ಮನಸ್ಸಿನ ಶುಚಿ, ದೇಹ ಶುಚಿ ಎರಡೂ ಬೇಕು. ದುರ್ಗಂಧ ಬರ್ತಾ ಇದ್ದರೆ ಕಿರಿಕಿರಿ ಆಗಲ್ವೇ? ಹಾಗಾಗಿ ಒಂದು ಆ ಅಭ್ಯಂಗ ಸ್ನಾನದಿಂದಾಗಿ ಆರೋಗ್ಯವೂ ಇದೆ, ಅದರಲ್ಲಿ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದಿದೆ, ಮತ್ತು ಕಾಂತಿ ಇದೆ. ಅಭ್ಯಂಗ ಸ್ನಾನ ಮಾಡಿದ ದಿವಸ ನೋಡಿ ಕಳೆಯಾಗಿ ಹಾಗೆ ಹೊಳಿತಾ ಇರ್ತೀರ. ಆ ಎಲ್ಲ ದೃಷ್ಟಿಯಿಂದ ಆರೋಗ್ಯವೂ ಇದೆ, ಆನಂದವೂ ಇದೆ ಈ ಒಂದು ಹಬ್ಬದಲ್ಲಿ. ಇಂತಹ ಹಬ್ಬವನ್ನು ನಾವು ಈ ದಿವಸದಿಂದ ಸ್ವಾಗತಿಸೋಣ. ಈ ದಿವಸ ಉತ್ತರಾಣಿ ಕಡ್ಡಿ ಇರುತ್ತಲ್ಲ, ಮುಳ್ಳು ಥರದ್ದಿರ್ತದೆ, ಹಳ್ಳಿಗಳವರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ.
ಸಿಟಿಗಳವರವರಿಗೆ ಏನೋ ಅಲ್ಲಿ ಗ್ರಂಥಿ ಅಂಗಡಿ ಹೋಗಿ ಕೇಳಬೇಕು. ಅದು ಉತ್ತರಾಣಿ ಕಡ್ಡಿ ಅಪಮಾರ್ಗ ಅಂತ ಕರೀತಾರೆ. ಅದನ್ನು ಮೈಗೆ ಸುತ್ತಕೊಂಡು ಅದು ಸ್ನಾನ ಮಾಡೋದು ತುಂಬ ಒಳ್ಳೆಯದು ಅಂತ, ಅದು ಆರೋಗ್ಯಪ್ರದ ಅಂತ ಹೇಳುತ್ತೆ. ಹೀಗಾಗಿ ಆ ರೀತಿಯಲ್ಲಿ ನೀವು ಈ ದಿವಸ ಈ ಒಂದು ಕೆಲಸಗಳನ್ನೆಲ್ಲ ಮಾಡಿಕೊಳ್ಳೋದ್ರಿಂದ ಈ ಹಬ್ಬ ನಮ್ಮ ಮನಸ್ಸಿಗೆ ಬರ್ತದೆ. ತನ್ಮೂಲಕ ಅದು ಪರಂಪರೆ ಮುಂದುವರಿಯುತ್ತೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ಮುಂದೆ ಅವರಿಗೆಲ್ಲ ಗೊತ್ತಾಗುತ್ತೆ. ಇದು ಗೊತ್ತಾಗಿ ಹೇಳಬೇಕು, ಇದರಲ್ಲಿ ಆರೋಗ್ಯ ಇದೆ, ಯಾಕಾಗಿ ಮಾಡ್ತಾಯಿದ್ದೀವಿ ಅಂದಾಗ ಪ್ರಶ್ನೆ ನಮಗೆ ಉತ್ತರ ಇರಲ್ಲ. ಆ ಕಾರಣದಿಂದಾಗಿ ಇದು ಮೌಢ್ಯ ಅನ್ನೋದು ಬಂದುಬಿಟ್ಟಿದೆ. ಹೇಳಬೇಕಾಗತ್ತೆ. ಪ್ರತಿಯೊಂದರ ಆಚರಣೆಯಲ್ಲೂ ಕೂಡ ಏನಿದೆ ಮುಖ್ಯವಾಗಿ ಆರೋಗ್ಯ ಅದರೊಳಗೆ ಅಡಕವಾಗಿದೆ. ಮುಖ್ಯವಾಗಿ ನಮ್ಮ ಮನಸ್ಸಿನ ಒಂದು ಸ್ಟೆಬಿಲಿಟಿ ಅಂತೀವಲ್ಲ, ಈ ಪೂಜೆ ಇತ್ಯಾದಿಗಳ ಹಿಂದಿರ್ತಕ್ಕಂಥದ್ದೆಲ್ಲ ಮನೋಬಲದ ಸಾರ್ಥಕ್ಯ. ಹೀಗಾಗಿ ಒಂದು ದೇಹಬಲ ಮನೋಬಲ ಎರಡನ್ನು ಗುರಿಯಾಗಿಟ್ಟುಕೊಂಡು ಈ ಪೂಜೆ ಪುನಸ್ಕಾರ ಆಹಾರ ಇವುಗಳೆಲ್ಲ ಅಡಕವಾಗಿದೆ. ಇಂಥ ಒಂದು ವಿಶೇಷವಾದ ಆಚರಣೆಯನ್ನು ಹೃದಯ ತುಂಬಿಕೊಂಡು ಮತ್ತು ಮನಸ್ಸಿಗೆ ಒಂದು ಹೊಸ ಬೆಳಕು, ನಮ್ಮ ಬದುಕಿಗೆ ಒಂದು ಹೊಸ ಬೆಳಕು ಸಿಗಲಿ ಅನ್ನೋ ಒಂದು ಆಶೆ ನಿರೀಕ್ಷೆ ಇಟ್ಟುಕೊಂಡು ಈ ತ್ರಯೋದಶಿಯನ್ನು ಪ್ರಾರಂಭಿಸೋಣ. ಈ ದಿವಸದಿಂದ ಇನ್ನೂ ಒಂದು ವಿಶೇಷವಾದದ್ದಿದೆ. ಅದೇನಪ್ಪ ಅಂದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಸನ್ನಿಧಾನದಲ್ಲಿ ಜಾತ್ರೋತ್ಸವ ಪ್ರಾರಂಭವಾಗುತ್ತೆ. ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರ್ತಕ್ಕಂಥ ಆ ಸ್ವಾಮಿ ಮಹದೇಶ್ವರ, ಆತನಿಗೆ ಎಂಥ ಭಕ್ತರಿದ್ದಾರೆ ಅಂತಂದರೆ ಅತಿಶಯವಾಗುತ್ತೆ. ಅದನ್ನು ನೋಡಿದ್ರೆ ಎಂಥ ಪ್ರೀತಿ ವಿಶ್ವಾಸಗಳಿದೆ, ಎಷ್ಟು ನಂಬಿಕೆ ಇದೆ, ಅಸಾಧ್ಯ. ಆ ರೀತಿ ಭಕ್ತಿ ಮಾಡ್ತಕ್ಕಂಥದ್ದು, ಕಾಲ್ನಡಿಗೆಯಲ್ಲಿ ನಡೀತಕ್ಕಂಥದ್ದೇನು, ಉರುಳು ಸೇವೆಗಳ ಮೂಲಕ ಹೋಗ್ತಕ್ಕಂಥದ್ದೇನು, ನೀವು ಆ ಭಾಗಕ್ಕೆ ಹೋದರೆ ಗೊತ್ತಾಗುತ್ತೆ. ನಾನೊಂದು ಸಲ ಹೋಗಿದ್ದೀನಿ, 2-3 ಸಲ ಹೋಗಿದ್ದೀನಿ. ಆ ಕ್ಷೇತ್ರದಲ್ಲಿ ಆ ಭಕ್ತರಿಗೆ ಬೇರೆ ಇನ್ನೇನೂ ಇಲ್ಲ, ಆ ಸ್ವಾಮಿಯ ಹೊರತಾಗಿ ಇನ್ನೊಂದ್ರ ಬಗ್ಗೆ ಚಿಂತೆ ಇಲ್ಲ, ಪ್ರೀತಿ ಇಲ್ಲ. ಅಷ್ಟು ಅವರ ಆ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಭಕ್ತರು ಆ ಭಾಗದಲ್ಲಿದ್ದಾರೆ. ನಮ್ಮ ಚಾಮರಾಜನಗರದ ಜಿಲ್ಲೆಯಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದಲೂ ಬರ್ತಾರೆ ಕೂಡ, ನಡ್ಕೊಂಡು ಬರ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯಗಳಿಂದ ನಡೆದು ಬರ್ತಕ್ಕಂಥದ್ದು. ಅಷ್ಟು ಭಕ್ತಿಯ ಪರವಶತೆ ಆ ಬೆಟ್ಟಗಳಲ್ಲಿ ನೆಲೆಸಿರ್ತಕ್ಕಂಥ ಸ್ವಾಮಿ ಮೇಲಿದೆ. ಅಂಥ ಕ್ಷೇತ್ರದಲ್ಲಿ ಒಂದು ಉತ್ಸವ, ವಿಶೇಷವಾದ ಉತ್ಸವ ನೆರವೇರುತ್ತೆ. ನೋಡಿ, ಇದೆಲ್ಲ ನಮ್ಮ ಈ ಹಿಂದೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ಯಾರು? ಆ ಬುಡಕಟ್ಟಿಗೆ ಸೇರಿರ್ತಕ್ಕಂಥವರು. ಅಂಥವರಿಂದ ಬೆಳೆದು ಈ ದಿವಸ ಇಡೀ ವಿಶ್ವವನ್ನೇ ರಕ್ಷಣೆ ಮಾಡ್ತಕ್ಕಂಥ ಮಹಾಸ್ವಾಮಿಯಾಗಿ ಬೆಳೆದು ನಿಂತಿದೆ. ಆ ಶಕ್ತಿ ಅಗಾಧತೆ ಅನ್ನೋದು ಅಷ್ಟರ ಮಟ್ಟಿಗೆ ಹರಡಿಬಿಟ್ಟಿದೆ. ನಾವು ಬೆಟ್ಟಗಳನ್ನು ಪೂಜಿಸ್ತೀವಿ, ವೃಕ್ಷಗಳನ್ನು ಪೂಜಿಸ್ತೀವಿ, ಶಿಲೆಗಳನ್ನು ಪೂಜಿಸ್ತೀವಿ, ಎಲ್ಲದರಲ್ಲೂ ಭಗವಂತನ ಕಾಣ್ತೀವಿ. ಒಂದು ನೀರಿನಲ್ಲಿ ಗಂಗಮ್ಮ ಅಂತ ಕಣ್ಣು ಹೊತ್ಕೊಳ್ತೀವಿ, ಎಲ್ಲದರಲ್ಲೂ ನಾವು ಭಗವಂತನ ಕಾಣ್ತೀವಿ. ಎಲ್ಲಿ ಇಲ್ಲ ಹೇಳಿ? ನಾವು ನಡೆದಾಡುವ ಪ್ರತಿ ಕಣಕಣದಲ್ಲೂ ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ. ಎಲ್ಲಿ ಕಾಲಿಡಲಿ ಅಂತ ಯೋಚನೆ ಮಾಡಬೇಕು, ಆ ರೀತಿ ಹೋಗಿಬಿಡುತ್ತೆ ಕೊನೆಗೆ ಹೋಗ್ತಾ ಹೋಗ್ತಾ ಹೋಗ್ತಾ. ಏನು ಅಂದರೆ ಅಷ್ಟರ ಮಟ್ಟಿಗೆ ನಾವು ನಡೆದಿದ್ದೇ ಪ್ರದಕ್ಷಿಣೆ ಅಂತ ಅಂದ್ಕೊಳ್ಳಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಆ ರೀತಿಯ ಒಂದು ವಿಶೇಷವಾದ ದೃಶ್ಯಗಳನ್ನು ನಾವಲ್ಲಿ ಕಾಣ್ತೀವಿ. ಆ ಪ್ರೀತಿ, ಆ ಭಕ್ತಿ ಬಹಳ ದೊಡ್ಡದಿದೆ. ಶಾಸ್ತ್ರಿಗಳೇ, ಇವತ್ತು ಮೇಷರಾಶಿಯಿಂದ ಕನ್ಯಾ ರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹ ರಾಶಿಯಲ್ಲಿ ಕೇತುವಿನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ಅಲ್ಲಿ ಶುಕ್ರ ಹಾಗೂ ಚಂದ್ರರಿದ್ದಾರೆ ಈ ದಿವಸ. ಇನ್ನು ರವಿ, ಬುಧ, ಕುಜ ಇಷ್ಟು ಗ್ರಹಗಳಿದ್ದಾವೆ, ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಶನೈಶ್ಚರನ ಜೊತೆಗೆ ದಿವಸ ಮಾಂದಿ ಉದಿಯಾಗಿದೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ ಇರುತ್ತೆ. ಕಾರಣ ವ್ಯಯದಲ್ಲಿರ್ತಕ್ಕಂಥ ಶನಿಚಂದ್ರರು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಮನಸ್ಸಿಗೆ ಬೇಸರ, ಕಾರ್ಯದ ಒತ್ತಡ, ಎಲ್ಲ ಕೆಲಸ ನಿಮಗೆ ಮನೆ ತೊಳಿ, ಹಂಡೆ ತೊಳಿ, ಪಾತ್ರೆ ತೊಳಿ, ಮಗುದೊಂದು ಎಲ್ಲ ನಿಮ್ಮ ತಲೆ ಮೇಲೆ ಬಿದ್ದುಬಿಟ್ರೆ ಪಾಪ ಏನಾಗುತ್ತೆ? ಕೆಲಸದ ಹೊರೆ ಜಾಸ್ತಿಯಾಗಿ ಬ್ಲಾಸ್ಟ್ ಆಗಿಬಿಡ್ತೀರ. ಆ ರೀತಿಯಲ್ಲಿ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಕೆಲಸವನ್ನು ಹಂಚ್ಕೊಳ್ಳಿ, ವಿನಂತಿ ಮಾಡ್ಕೊಳ್ಳಿ. ಏನಾಗುತ್ತೆ, ಕೆಲಸ ಹಂಚುವಾಗ ನಾವು ಧಾಷ್ಟ್ಯತೆ ಬಂದುಬಿಡುತ್ತೆ, ಮಾಡು ನೀನು, ಆ ಥರ ಆದರೆ ಕಷ್ಟ. ಹೀಗಾಗಿ ನಾನು ಸ್ವಲ್ಪ ಕಷ್ಟ ಆಗ್ತಿದೆ, ನೀನು ಸ್ವಲ್ಪ ಮಾಡು ಅಂತ ವಿನಂತಿ ಮಾಡಿಕೊಂಡ್ರೆ ಎಲ್ಲ ಕೆಲಸಗಳಾಗತ್ತೆ. ಹೀಗಾಗಿ ಪ್ರೀತಿಯಿಂದ, ಒಂದು ಮಾತಿದೆಯಲ್ಲ, ಸರ್ವೇ ತುಷ್ಯಂತಿ ಜಂತವಃ, ಏನು ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲ ಜನರು ಸಂತುಷ್ಟರಾದ್ರು. ಪ್ರೀತಿಯಿಂದ
ಸಾಧನೆ ಮಾಡಬಹುದು ಅಂತ ಅಷ್ಟೇನೇನಿಲ್ಲ. ಆ ರೀತಿಯಲ್ಲಿ ತಾಳ್ಮೆಯಿಂದ ಇರಿ. ಇನ್ನು ಈ ದಿವಸ ಗುರು ನೆನ್ನೆ ನೋಡಿದ್ವಿ, ನಿಮಗೆ ಗುರು ಸುಖಸ್ಥಾನದಲ್ಲಿರೋದ್ರಿಂದ ಸುಖಕ್ಕೇನು ಕೊರತೆ ಇಲ್ಲ. ಹೀಗಾಗಿ ಸ್ನೇಹಿತರು, ಬಂಧುಗಳು ಈ ಎಲ್ಲ ಸೌಖ್ಯ ಇದ್ದೇ ಇದೆ ಸಹಜವಾಗಿ. ಭೂ ವ್ಯವಹಾರಗಳು ಮತ್ತೊಂದು ದೀಪಾವಳಿ ನಿಮ್ಮ ಪಾಲಿಗೆ ಒಂದು ಸಂತೋಷವನ್ನಂತೂ ತಂದುಕೊಡುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಚಂದ್ರ ಬೇಕಾಗಿದ್ದಾನೆ, ಈ ಕಾರಣದಿಂದಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಈ ದಿವಸದ ಮಟ್ಟಿಗೆ ಪ್ರಾರ್ಥನೆಗೆ ಈ ದಿವಸ ಶಿವನ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಲಾಭ ಗಳಿಕೆ ಇದೆ. ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಇನ್ನೇನೋ ಪ್ರಣತೆ, ಮಣ್ಣು ಅಥವಾ ದೀಪ ಮಾರ್ತಕ್ಕಂಥವ್ರು, ಇಂಥವರೆಲ್ಲ ವಿಶೇಷವಾದ ಅನುಕೂಲ ಇದೆ ನೋಡಿ. ಈ ದಿವಸ ತುಂಬ ಲಾಭದಾಯಕವಾಗಿದೆ. ಮಣ್ಣು, ಮರ, ಮಟ್ಟು ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಇನ್ನು ಈ ದಿವಸ ಚಂದ್ರ ಶುಕ್ರ ಒಟ್ಟಾಗಿದ್ದಾರೆ ಪಂಚಮದಲ್ಲಿ. ಮಕ್ಕಳಿಂದ ಸಹಕಾರ, ಸಂತೋಷ, ಸಮಾಧಾನ ಇವೆಲ್ಲ ತುಂಬ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ. ಸೇವಕರ ಸಹಾಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಕೆಲಸ ಕಾರ್ಯಗಳಲ್ಲೂ ಚೆನ್ನಾಗಿದೆ. ಈ ದಿವಸ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಈ ಭಾನುವಾರ ಒಂದು ಸಮಾಧಾನಕರ ಫಲವನ್ನು ಕೊಡುತ್ತೆ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಕೆಲಸ ಕಾರ್ಯಗಳು ಅಷ್ಟು ಸಮಾಧಾನ ಇರಲ್ಲ. ಮನೆ ಕೆಲಸವೂ ಅಷ್ಟೇ, ಹೊರಗಿನ ಕೆಲಸವೂ ಅಷ್ಟೇ. ಹಿರಿಯರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೀನಿಯರ್ಸ್ ಇರ್ತಾರಲ್ಲ, ಅವರಿಂದಾಗಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಬೀಳುತ್ತೆ ನಿಮಗೆ. ಅದೊಂದು ತೊಡಕಿದೆ. ಇನ್ನು ಉಳಿದ ಹಾಗೆ ಅಂದರೆ ಕೆಲಸ ಮಾಡೋರಿಗೆ ಆಯಿತು, ಮನೆಯಲ್ಲಿರ್ತಕ್ಕಂಥವ್ರು ಅಷ್ಟೇ. ದೊಡ್ಡವರೆಲ್ಲ ಪಾಪ ಸಣ್ಣವರಿಗೆ ಕೆಲಸ ಹೊರಿಸ್ಬಿಟ್ಟು ಇದನ್ನು ಮಾಡೋ ಮತ್ತು ಹೇಳೋಕ್ಕೇನು ಸುಲಭವಾಗಿ ಹೇಳಿಬಿಡ್ಬೋದು, ಬಾಯಲ್ಲಿ ತಾನೇ ಏನೋ ಒಂದು ಹೇಳಿ ಇದನ್ನು ಮಾಡು ಅಂತ. ಮಾಡೋರಿಗೆ ಕಷ್ಟ ಗೊತ್ತು ಪಾಪ. ಆ ರೀತಿಯಲ್ಲಿ ಪಾಪ ಶ್ರಮ ಆಗುತ್ತೆ ನಿಮಗೆ ಈ ದಿವಸ. ಆದರೆ ನಿಮಗೆ ಮಾತಿನ ಬಲ ಚೆನ್ನಾಗಿದೆ, ಮಾತಾಡಿ ಜಾಣ್ಮೆ ಇದೆ, ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ದೀಪಾವಳಿ ನಿಮ್ಮ ಪಾಲಿಗೆ ಒಂದು ಬಲ, ಗುರುಬಲ ಇದೆಯಲ್ಲ, ಅದು 48 ದಿನಗಳಲ್ಲಿ ನಿಮಗೆ ಕಾಣದ ಯುಗ ಕಂಡುಬಿಡ್ತೀರಾ, ಕಾಣದ ಫಲ ಕಂಡುಬಿಡ್ತೀರಾ. ಅಷ್ಟು ರೀತಿಯಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಅಂತೂ ಹೆಣ್ಮಕ್ಳಿಗೆ ಒಂದು ಶಾಪಿಂಗು, ಸೌಖ್ಯ, ಸ್ನೇಹಿತರ ಜೊತೆಗೆ ವಿಹಾರ, ಪ್ರಯಾಣ, ಮನಸ್ಸು ಉಲ್ಲಾಸಿತವಾಗಿರಂತೂ ಇರುತ್ತೆ ರೀ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಈಶ್ವರನಿಗೆ ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗೇ ಇದೆ. ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಮತ್ತು ಇದು ಸ್ವಲ್ಪ ಶ್ರದ್ಧೆ, ಹಿರಿಯರಲ್ಲಿ ವಿಶ್ವಾಸ ಹೊರಟೋಗ್ಬಿಡುತ್ತೆ. ಹಿರಿಯರಿಂದ ಕಿರಿಕಿರಿ ಆಗುತ್ತೆ ನಿಮಗೂ. ತಂದೆ ಮಕ್ಕಳಲ್ಲಿ ಮನಸ್ತಾಪ ಬಂದುಬಿಡುತ್ತೆ. ಹಬ್ಬ ಪ್ರಾರಂಭ ಆಗಿಲ್ಲ ಇನ್ನು, ಆಗಲೇ ಮನೆಯಲ್ಲಿ ಒಂಥರ ವಾತಾವರಣ ಕಹಿಯಾಗಿರುತ್ತದೆ, ಅದೊಂಥರ ಕಿರಿಕಿರಿ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಬಲಹೀನನಾಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ವಿಪರೀತವಾದ ಕೆಲಸದ ಹೊರೆ. ಹಬ್ಬ ಯಾಕಾದರೂ ಬಂತಪ್ಪ ಅನ್ನುವಷ್ಟು ಮಟ್ಟಿಗೆ ಶಪಿಸಬೇಕು, ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಿರಿಯರಿಂದ ಮನಸ್ತಾಪಗಳು, ಮನಸ್ಸಿಗೆ ಬೇಸರಗಳು, ಕೆಲಸ ಮಾಡಿದ್ರೂ ಚೆನ್ನಾಗಾಗಿಲ್ಲ ಅಂತ ಮುದುರಿಸೋದೇ ಜಾಸ್ತಿ. ಆ ರೀತಿಯಲ್ಲಿ ಪಾಪ ಈ ಭಾನುವಾರ ನಿಮ್ಮ ಪಾಲಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಆ ರೀತಿಯಲ್ಲಿ ಇರ್ತದೆ. ಸ್ವಲ್ಪ ಹೆಚ್ಚಿನ ಓಡಾಟವೂ ಸೂಚಿಸ್ತಾ ಇದೆ. ಹೀಗಾಗಿ ಅಲದಾಟ, ಓಡಾಟ ಇದು ನಿಮ್ಮ ಪಾಲಿಗೆ ಸ್ವಲ್ಪ ಬೇಸರ ತರುತ್ತೆ. ಊಟವು ಹೊತ್ತಿಗೆ ಸರಿಯಾಗಿ ಊಟ ಆಗುವುದಿಲ್ಲ, ಕೆಲಸದ ಹೊರೆ ಜಾಸ್ತಿ, ತನ್ನ ಮೂಲಕ ಊಟ ಮೀರಿ ಹೋಗುತ್ತೆ. ಆ ರೀತಿಯಲ್ಲಿ ಅಲದಾಟ ಹೆಣ್ಣುಮಕ್ಕಳಿಗಂತೂ ಸ್ವಲ್ಪ ಏನು ಹೀಗಂದರೆ ಮುಂದೆ ಏನು ಕಥೆ ಅಂತಂದರೆ ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಈ ಎಲ್ಲ ತೊಡಕು ಸ್ವಲ್ಪ ನಿವಾರಣೆಯಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಫಲ ಇದೆ. ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಹಾಲು ಹೈನು ವ್ಯಾಪಾರಿಗೆ ಲಾಭದಾಯಕವಾಗಿರುತ್ತೆ. ಸ್ವೀಟ್ ಸ್ಟಾಲ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾದ ವ್ಯಾಪಾರ ಲಾಭ. ಗುರು ಲಾಭದಲ್ಲಿದ್ದರೆ ಸಿಹಿಕಾರಕನಾಗಿರತಕ್ಕಂಥ ಒಂದು ಲಾಭ ಸಮೃದ್ಧವಾಗಿಲ್ಲದೆ ಇನ್ನೇನು, ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಮಾತ್ರ ಈ ದಿವಸ ಅಸಮಾಧಾನ, ಕಿರಿಕಿರಿ, ಮನಸ್ತಾಪ, ಒಬ್ಬರು ಮುಖ ಒಬ್ಬರನ್ನ ನೋಡಿದ ಹಾಗೆ ಆಗಿಬಿಡುತ್ತೆ. ಆ ರೀತಿಯಲ್ಲಿದೆ ಈ ದಿವಸ. ಹೀಗಾಗಿ ನಿಮ್ಮ ಕೆಲಸಗಳಲ್ಲಿ ಮಗ್ನರಾಗ್ಬಿಡಿ. ಅದೇ ಬಹಳ ಒಳ್ಳೆಯ ಪರಿಹಾರ. ಅಂದರೆ ಪ್ರಾರ್ಥನೆಗೆ ಈ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು, ಅವರ ಆ ಸನ್ನಿಧಾನಕ್ಕೆ ಹೋಗಿ ಏನು ಅಭಿಷೇಕ ಇತ್ಯಾದಿ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತೊಡಕಿದ್ದೇ ಇದೆ. ವ್ಯಯ ಈ ದಿವಸ ಅಂತೂ ವಿಪರೀತ ವ್ಯಯ, ಪರಿಶ್ರಮ, ಅಲೆದಾಟ. ನಿಮ್ಮ ಪಾಲಿಗೆ ಈ ತ್ರಯೋದಶಿ ಹಬ್ಬನೋ ಅಥವಾ ಮನಸ್ಸಿಗೆ ಬೇಸರದ ಒಂದು ಪ್ರಾರಂಭವೋ ಅಂತ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಮತ್ತು ಸ್ವಲ್ಪ ಸಾಲ, ಶತ್ರುಗಳ ಬಾಧೆ, ಒಂಥರ ಈ ದೀಪಾವಳಿ ಸ್ವಲ್ಪ ಮಂಕಾಗಿಬಿಡುತ್ತೆ. ಪ್ರಾರಂಭ ಈ ದಿವಸ ಮಾತ್ರ ಸ್ವಲ್ಪ ಮಂಕಾಗಿರುತ್ತೆ, ನಿಮಗೆ ಅಸಮಾಧಾನ ಇದೆ. ಇನ್ನು ಈ ದಿವಸ ಏನಂದರೆ ಕರ್ಮಸ್ಥಾನದಲ್ಲಿ ಗುರು ಇರೋದು ಏನಂದರೆ
ಕೆಲಸಗಳಲ್ಲಿ ಒಂದು ಶುಭ ಫಲ ಸಿಗುತ್ತೆ ಮತ್ತು ಮಾನ್ಯತೆ ಸಿಗುತ್ತೆ. ನೀವು ಮಾಡಿದ ಕೆಲಸಕ್ಕೆ ಒಂದು ಗೌರವ ಅಂತೂ ಸಿಗುತ್ತೆ. ಆ ಮಟ್ಟಿಗೆ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೂ ಕೂಡ ಪರಿಶ್ರಮ ಜಾಸ್ತಿ. ಅಧಿಕಾರ ಬರೀ ಹೇಳೋದಲ್ಲ, ಹೇಳದವರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಕೆಲಸ ಹೇಳಿದ್ದಲ್ಲ ನಿಮ್ಮ ತಲೆಗೆ ಬಂದುಬಿಡುತ್ತೆ ಕೊನೆಗದು. ಹಾಳು ಮಾಡಿದ್ದು ಹಾಳು ಅನ್ನೋ ಹಾಗೆ ನೀವೇ ಯೋಚನೆ ಮಾಡಿ, ಅಯ್ಯೋ ನಾನು ಮಾಡಿದರೆ ಚೆಂದ ಸರಿ ಇರ್ತಾಯಿತ್ತು ಅಂತ ನೀವೇ ಕೆಲಸಕ್ಕೆ ತೊಡಗೋದು, ಹೀಗಾಗುತ್ತೆ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಬೇಸರ ಇದನ್ನು ಸೂಚಿಸ್ತಾ ಇದೆ. ಅಂದರೆ ಧರ್ಮ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುತ್ತೆ. ಹಿರಿಯರ ಒಂದು ಸಹಕಾರ, ಪೂಜ್ಯರ ಒಂದು ಸಹಕಾರ, ಮಾರ್ಗದರ್ಶನ, ಇದರಿಂದ ಒಂದು ಬಲ ಬರುತ್ತೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಲಾಭ ಇದೆ. ಹಿರಿಯ ಸ್ತ್ರೀಯರಿಂದ ಲಾಭ, ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಶ್ರಮ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಶ್ರಮ ಇದೆ. ಆರೋಗ್ಯ ಹಾನಿಯಾಗಬಹುದು. ಕೆಲಸ ಮಾಡ್ತಾನೆ ಯಾಕೋ ಸುಸ್ತಾಯಿತು ಅಂತ ಕೂತ್ಬಿಡ್ತೀರ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ಸ್ನೇಹಿತರ ಜೊತೆಗೆ ಜಗಳ, ಕಲಹ, ಮನೆಯಲ್ಲೂ ಮನಸ್ತಾಪ, ಪ್ರಯಾಣದಲ್ಲೂ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಅಸಮಾಧಾನ ಇದೆ. ಆರೋಗ್ಯದಲ್ಲೂ ಏರುಪೇರಾಗುತ್ತೆ. ಹಬ್ಬದ ಮುಂದೆ ಆರೋಗ್ಯ ಕೆಟ್ಟುಬಿಟ್ರೆ ಮನೆ ವಾತಾವರಣವೇ ಹಾಳಾಗಿಬಿಡುತ್ತೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಕಾರ ಸಿಗುತ್ತೆ. ಮನೆ ಕೆಲಸಗಳಲ್ಲೇ ಒಂದು ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯಲ್ಲೂ ಒಂದು ಸಾಮರಸ್ಯ, ಪೂಜೆ ಪುನಸ್ಕಾರಗಳಲ್ಲಿ ಈ ದಿವಸ ಹೆಚ್ಚಿನ ಭಾಗವಹಿಸುವಿಕೆ, ಶ್ರದ್ಧೆ ಬಹಳ ಮುಖ್ಯವಾಗಿರುತ್ತೆ. ಹೆಣ್ಣುಮಕ್ಕಳಿಗೆ ಶ್ರದ್ಧೆ ಇರುತ್ತೆ ಈ ದಿವಸ. ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕೋಪ, ತಾಪ ಇಂಥ ಒಂದು ವಾತಾವರಣ ಇರುತ್ತದೆ. ಈ ದೃಷ್ಟಿಯಿಂದ ಧ್ಯಾನ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ. ನಿಮ್ಮ ಮನೆ ಕೆಲಸ ಆಗಬಹುದು, ಆಫೀಸ್ ಕೆಲಸ ಆಗ್ಬೋದು, ಎರಡರಲ್ಲೂ ತುಂಬ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಇನ್ನು ಈ ದಿವಸ ನಿಮಗೆ ಕುಟುಂಬದಲ್ಲೇ ಸ್ವಲ್ಪ ಘರ್ಷಣೆಗಳು, ಮನಸ್ತಾಪ, ಭಿನ್ನಾಭಿಪ್ರಾಯ ಬರಬಹುದು. ಹಣಕಾಸಿನ ವಿಚಾರದಲ್ಲಿ, ಆಹಾರ ವಿಚಾರದಲ್ಲಿ, ಭಾನುವಾರವಾಗಿದೆ, ಹಬ್ಬನೂ ಇದೆ, ಒಳ್ಳೆಯ ಊಟ ಮಾಡಿಲ್ಲ, ಅಡುಗೆ ಮಾಡಿಲ್ಲ, ಈ ಥರ ಗಲಾಟೆ ಘರ್ಷಣೆ ಶುರುವಾಗ್ಬಿಡುತ್ತೆ, ಹುಷಾರು. ಇನ್ನು ಈ ದಿವಸ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಕಾಣ್ತೀರಾ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ನಷ್ಟ, ವ್ಯಥೆ, ದುಃಖ, ಯಾಕೋ ಒಂದು ರೀತಿಯ ಅಸಮಾಧಾನ ಇದೆ. ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಹಕಾರ, ಸಾಮರಸ್ಯ ಈ ರೀತಿಯಲ್ಲಿ ಅನುಕೂಲಕರವಾಗಿದೆ. ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಈ ದಿವಸ ಮನಸ್ಸಿಗೆ ಒಂಥರ ಹಿತವಾದ ವಾತಾವರಣ ಕಾಣ್ತೀರಾ, ಅದರಲ್ಲೇನು ಸಂಶಯ ಇಲ್ಲ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಕಣ್ಣಿನ ಬಾಧೆ ಬರಬಹುದು, ಹುಷಾರು. ಪಟಾಕಿ, ಮದ್ದು, ಮತ್ತೊಂದು ಅಂತ ಇವತ್ತಿನಿಂದ ಶುರುವಾಗ್ಬಿಡುತ್ತೆ, ಕಣ್ಣಿಗೆ ಪೆಟ್ಟಾಗಬಹುದು, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದಿವಸ ಶಿವಕವಚ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದೀಪಾವಳಿ ಹಬ್ಬದ ಮಹತ್ವ, ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ಇಷ್ಟಕ್ಕೆ ಮುಗ್ದಿಲ್ಲ, ಸರಿಯಾಗಿ 8 ಗಂಟೆಗೆ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಕರೆ ಮಾಡಿ ತಮಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.